ಚಿತ್ರಿಸುತ್ತದೆ. ಮಯೂರ ಈತ ತಾಳಗುಂದ ಅಂದರೆ ಇಂದಿನ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ. ಇಲ್ಲಿನ ಒಬ್ಬ ಬ್ರಾಹ್ಮಣ ಪಂಡಿತನಾಗಿದ್ದ. ಈತ ಕ್ಷತ್ರಿಯ ಧರ್ಮಕ್ಕೆ ಪರಿವರ್ತನೆ ಹೊಂದಿದ್ದರಿಂದ ಮಯೂರವರ್ಮನಾಗಿ ಕರೆಯಲ್ಪಟ್ಟ. ಈ ನಾಟಕವನ್ನು ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ರಚನೆ ಶ್ರೀ ಗೋಪಾಲ್ ಕೆ ನಾಯ್ಕ್ ಶಿಕ್ಷಕರು, ನಿರ್ದೇಶನ ಶ್ರೀ ರಾಘವೇಂದ್ರ ನಾಯ್ಕ್ ಶಿಕ್ಷಕರು, ವೇಷಭೂಷಣ ಶ್ರೀ ವಿನಾಯಕ್ ಐ ನಾಯ್ಕ್. ಪಾತ್ರ ಪರಿಚಯ: ಮಯೂರನ ಪಾತ್ರದಲ್ಲಿ ಕುಮಾರ್ ವಸಂತ್, ಪಲ್ಲವ ರಾಜ ಶಿವಸ್ಕಂದವರ್ಮನ ಪಾತ್ರದಲ್ಲಿ ಕಿಶೋರ್, ಪಲ್ಲವ ಯುವರಾಜ ವಿಷ್ಣುಗೋಪಾಲ ಪಾತ್ರದಲ್ಲಿ ರಮೇಶ್, ಪಾತ್ರದಲ್ಲಿ ಪ್ರಸಾದ್, ಮಯೂರನ ಮಿತ್ರರಾಗಿ ಪ್ರಸನ್ನ, ಶಂಕರ್, ವೀರಶರ್ಮ ಗುರುಗಳ ಪಾತ್ರದಲ್ಲಿ ಶಶಾಂಕ್, ಸೈನಿಕರ ಪಾತ್ರದಲ್ಲಿ ಆಸಿಫ್, ನಿರೂಪಕಿಯ ಪಾತ್ರದಲ್ಲಿ ವಿನುತಾ, ಹಿನ್ನೆಲೆ ಗಾಯಕರ ಪಾತ್ರದಲ್ಲಿ ಮಂಜುನಾಥ್, ಶ್ವೇತಾ, ಅಶ್ವಿನಿ. ದಕ್ಷಿಣೆ ಅಶ್ವಿನಿ ಎಂಬುದು ನಮ್ಮ ಸುಧಾನಂಗೆ ಇದ್ದಾಳಲ್ಲ, ಅವಳ ಅಕ್ಕ ಒಬ್ಳಾಗೆ ಮಾಡಿದ್ವಿ ಶಾಲಿಲ್ಲ, ಅದೇ ಸೇಮ್ ಸುಧಾನಂಗೆ ಇದೆ. ಭಾಳ ಬಡವರು ಹೇಳಿದೆ, ಅವಳು ಕಳ್ಸುತ್ತಾ ಇರಲಿಲ್ಲ, ಅವಳು ಸೇಮ್ ಸುಧಾನಂಗೆ ಇದೆ. ಮತ್ತೆ ಇದಾದ್ರೂ ಬರ್ತಂಗಂತ ಫೇಲ್ ಮಾಡಿ ವನವಾಸಿ ನಾಡಿನ ಕಾಳಮಟ್ಟದಲ್ಲಿ
ನನ್ನ ಗುರುಗಳು ಮಾರ್ಗದರ್ಶಕನೂ ಆಗಿರುವುದು. ಆದ್ದರಿಂದ ನಾನು ನಿಮ್ಮಲ್ಲಿ ನನ್ನ ಮನೋಭಿಲಾಷೆಯನ್ನು ಹೇಳಿಕೊಳ್ಳಲು ಯಾವುದೇ ಸಂಕೋಚವಿಲ್ಲ. ನನ್ನದೊಂದು ಕೋರಿಕೆ ನೆರವೇರಿಸಿದ ದಾತಾಶ್ರೀ. ಸಂಕೋಚವಾಗಿ ಕೇಳುವುದು ಅದೇ ದಾತಾಶ್ರೀ, ನನಗೆ ಇನ್ನೂ ಹೆಚ್ಚಿನ ವ್ಯಾಸಂಗ ಮಾಡಬೇಕೆಂಬ ಉತ್ಕಟ ಇಚ್ಛೆ. ಈ ಜಗತ್ತಿನಲ್ಲಿ ನಾವು ಕಲಿತಿದ್ದು ಕೇವಲ ಒಂದು ಬಿಂದುವಿನಷ್ಟು, ಕಲಿಯಬೇಕಾಗಿ ಅಪಾರ ಬಿಂದುವಿನಷ್ಟು ಎಂದು ನೀವೇ ಹೇಳಿದ್ರಲ್ಲ. ನನ್ನ ಮುಂದಿನ ವ್ಯಾಸಂಗಕ್ಕೆ ಕಾಯ್ಕೊಳ್ತೀರ ದಾತಾಶ್ರೀ. ಬಹಳ ಸಂತೋಷ. ಇನ್ನೂ ಅಧ್ಯಯನ ಮಾಡುವುದಾದರೆ ಸಮೀಪದಲ್ಲಿ ಎಲ್ಲೂ ಉನ್ನತ ವಿದ್ಯಾಕೇಂದ್ರಗಳೇ ಇರುವಂತಹ ತರದಲ್ಲಿ ಸಾಕ್ಷಿಗಳಂತಹ ವಿದ್ಯಾಕೇಂದ್ರಗಳಿವೆ. ಆದರೆ ತುಂಬ ದೂರದಲ್ಲಿದೆ. ದಕ್ಷಿಣದಲ್ಲಾದರೆ ಪಲ್ಲವರ ರಾಜಧಾನಿ ದಕ್ಷಿಣದಲ್ಲಿ ಪ್ರತಿಷ್ಠಿತ ವಿದ್ಯಾಕೇಂದ್ರವಿದೆ. ಇಲ್ಲಿ ಈಶಭಕ್ತರೆಂಬ ವಿದ್ವಾಂಸರಿದ್ದಾರೆ. ಅವರಲ್ಲಿ ಬೇಕಾದರೆ ನೀನು ನಿನ್ನ ವೇದಾಧ್ಯಯನವನ್ನ ಮುಂದುವರೆಸಬಹುದು. ಹಾಗಾದ್ರೆ ನನ್ನ ನೀವು ಅಲ್ಲಿಗೆ ಕರೆದುಕೊಂಡ್ರೆ ದಾತಾಶ್ರೀ? ಕರೆದೊಯ್ಯಬಹುದು. ಆದ್ರೆ ತುಂಬ ದೂರದಲ್ಲಿದೆಯಲ್ಲಪ್ಪ. ದಾತಾಶ್ರೀಯವರೇ, ಅದೆಷ್ಟೇ ದೂರದಲ್ಲಿದ್ದರೂ ನನಗೆ ಭಯವಿಲ್ಲ. ನೀವು ನನಗೆ ಕಾಂಚೀಪುರದ ಮಾರ್ಗವನ್ನು ತೋರಿಸಿದರೆ ನಾನು ನಿಮಗೆ ಸದಾ ಚಿರಣಿಯಾಗಿರುತ್ತೇನೆ. ಮಯೂರ, ಈ ನಿನ್ನ ಉತ್ಕಟವಾದ ವಿದ್ಯಾಸಕ್ತಿಯ ಕ್ರಮವನ್ನು ಆಯುಧನೂ ಕಲಿಯಲು ಸಾಧ್ಯ. ನಿನ್ನಂತಹ ಶೋಧವನ್ನು ಪಡೆದ ನಾನೇ ಧನ್ಯ. ಇದೇ ದಕ್ಷಿಣ ದಿಕ್ಕಿನಲ್ಲಿ ಕಾಂಚೀಪುರದ ಮಾರ್ಗ. ಇಲ್ಲಿಂದ 7-8 ವಾರದ ದಿನ ಸಾಗಿದ್ರೆ ಕಾಂಚೀಪುರ ಸಿಗುತ್ತದೆ. ಇರುವ ನನ್ನ ಗೆಳೆಯ ಈಶಭಕ್ತನಿಗೆ ಕೃತಾರ್ಥನಾಗಿ ದಾತಾಶ್ರೀ. ನಾನಿನ್ನು ಬರುತ್ತೇನೆ. ನೋಡ್ತಾನೆ ಫೋನ್ ಮಾಡಿ ಹೋಗ್ತೇನೆ. ನಮ್ಮದು ಇದೇನು ಮಾಡಕ್ಕೆ ಹಾಕಿಲ್ಲ. ಆಯ್ತು ಆಯ್ತು ಆಯ್ತು. ಮೈಕು ಎಲ್ಲಿ ಹಿಡಿದು ನೋಡಿ ಸರ್ ಅವರು.
ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸಿ ಅಲ್ಲಿ ಪಲ್ಲವರ ರಾಜ ಶಿವಸ್ಕಂದವರ್ಮನ ರಾಜನಾಗಿ ಕಾಂಚೀಪುರದ ಈಶಾಭಟ್ಟರ ಬಳಿ ವೇದಾಧ್ಯಯನ ಮಾಡುತ್ತಾ ಪರಿಸ್ಥಿತಿಯ ಪ್ರಕೋಪ ಬಿಟ್ಟಿದ್ದಾರೆ. ಮುಂದೇನಾಯ್ತು ನೀವೇ ನೋಡಿ. ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ, ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ. ಈ ಮುಂಜಾವು ಎಷ್ಟೊಂದು ಸೊಗಸಾಗಿದೆ. ಅಂದ ಹಾಗೆ ಪ್ರತಿದಿನದಂತೆ ಇಂದು ಸಹ ನಮ್ಮ ಗುರುಗಳು ಗುರುಕುಲದಲ್ಲಿ ಸ್ನಾನಾದಿ ಪ್ರಾತಃ ವಿಧಿಗಳನ್ನೆಲ್ಲ ಮುಗಿಸಿಕೊಂಡು ಮೂಢಗಳನ್ನು ಪಡೆದು ಹಣತಿ ಮಾಡಿರುತ್ತಾರೆ. ಅಂತೆಯೇ ಈ ಕಾಂಚೀಪುರದ ನೀರಣದಲ್ಲಿ ನಮ್ಮ ಸ್ನಾನವಂತೂ ಆಯಿತು. ಈ ಮಡಿಬಟ್ಟೆಗಳನ್ನು ವಿಶಾಲವಾದ ಹುಲ್ಲಾಸಿನ ಮೆರವಣಿಗೆ ಹಾಕಿ ನಾವು ಮೂಢಗಳನ್ನು ಕೇಳೋಣ. ನನ್ನ ವಸ್ತ್ರವನ್ನು ಇಲ್ಲಿಯೇ ಒಣಗಿಸುತ್ತೇನೆ. ನೀನು ಆವಾಗಲೇ ಒಣಗಿಸಿಕೊ. ಸರಿ ಮಿತ್ರ, ಹಾಗೇ ಆಗಲಿ. ಮಿತ್ರ, ಇಂದು ಆ ದಿನಕರನು ಮೂಡಣದಲ್ಲಿ ಎಷ್ಟೊಂದು ಲೌಕರನಾಗಿ ಕಾಣ್ತಿದ್ದಾನಲ್ಲ. ಈಗ ತಾನೇ ತನ್ನ ಜನ್ಮ ವೈರಿಯಾದ ಕತ್ತಲೆಯ ಹಣದೊಂದಿಗೆ ಹೋರಾಡಿ ಜಯಶೀಲನಾಗಿ ರಕ್ತ ದೋಪುಳಿ ಮಾಡಿದವನಂತೆ ಕಂಡು ಬರ್ತಿದ್ದಾನೆ ಅಲ್ಲವೇ? ಓದುವವನ ನಿನ್ನೆಲ್ಲ ಕಾಯಕ ಅಲ್ಲವೇ? ಲೋಕದಲ್ಲೇ ನಿನ್ನ ವಿಶೇಷ. ಆಗಲಿ ಮಿತ್ರ, ನನಗೇಕು ದಿನಕ್ಕಿಂತ ಹೆಚ್ಚು ಉಗ್ರನಂತೆ ಕಂಡು ಬರುತ್ತಿದ್ದಾನೆ. ನೀನು ಯಾವಾಗಲೂ ಹೀಗೆ ಒಂದೊಂದು ವಿಷಯವನ್ನು ಒಂದೊಂದು ರೀತಿಯಲ್ಲಿ ವರ್ಣಿಸುವ ಈ ನಿನ್ನ ಕಲ್ಪನೆ ನಕ್ಷತ್ರಗಳಿಗೂ ನಿಲ್ಲುವುದು. ಖಂಡಿತ ಸತ್ಯವೇ. ಇರಲಿ ಇರಲಿ, ಗುರುಗಳ ಪೂಜೆಗೆ ವಿಳಂಬವಾಗುತ್ತಿದೆ. ನಾನು ಇಲ್ಲಿಯೇ ಸಂಖ್ಯೆಗಳನ್ನು ಕೇಳುತ್ತೇನೆ. ನೀನು ಆ ಇರುವ ಸಂಖ್ಯೆಗೆ ಹೋಗಬೇಕು. ಸರಿ ಮಿತ್ರ, ಹಾಗೇ ಆಗಲಿ. ಹೂಗಳ ನರಸುತ ವಟುಗಳು ಸಾಗಲು, ಹೂಗಳ ನರಸುತ ವಟುಗಳು ಸಾಗಲು, ಪಲ್ಲವ ಕುವರನು ಅಶ್ವದಿಯರಗಲು, ಪಲ್ಲವ ಕುವರನು ಅಶ್ವದಿಯರಗಲು, ವಟುವಿನ ಕೋಪವು ನೆಟ್ಟಿಗೇರಲು, ವಟುವಿನ ಕೋಪವು ನೆಟ್ಟಿಗೇರಲು, ಕಲಿಕೆಯ ಬಿಟ್ಟು ಕಲಿಯಾದ, ಕಲಿಕೆಯ ಬಿಟ್ಟು ಕಲಿಯಾದ. ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ, ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ. ಪರಬ್ರಾಹ್ಮಣ ವಟುಗಳಿಗ ನಮ್ಮ ಸ್ವರತ ಸಂಪರ್ಕೆ ನನ್ನ ಪಿಳ್ಳೆಗಳೆಲ್ಲ ಹೆದರಿ ನಡುಗುವಾಗ ನಿಮಗಲ್ಲವೇ? ಅಲ್ಲದೆ ನಾವು ಬರುವ ದಾರಿಯಲ್ಲಿ ನಿಮ್ಮ ಈ ವಸ್ತ್ರಗಳನ್ನು ಹೊಡಿಕೊಂಡಿದ್ದೀರಲ್ಲ, ನಿಮ್ಮ ಕಚ್ಚದಲ್ಲಿಯೋ? ಕ್ಷಮಿಸಿ ಅಶ್ವಾರೋಹಿಗಳೇ, ಅರಿಯದೆ ಪ್ರಮಾದವಾಯಿತು. ನನ್ನನ್ನು ಕ್ಷಮಿಸಿ. ಪರದೇಶಿಗ, ಊರು ತಿರುಗ್ತಾ ಪೂಜೆ ಮಾಡಿ ಭಿಕ್ಷಾಟನೆ ಮಾಡುತ್ತಿದ್ದು ನಮ್ಮ ಯುವರಾಜನ ಮಗನ ಬಂದಿರೋ ಕ್ಷಮಿಸಿ ಅಂದವಲ್ಲ, ಮತ್ತ್ಯಾಕೆ ವಾಗ್ವಾದ? ಏನೋ ಗುರುಗುಟ್ಟಿಗೋಕೆ ನೀನು ಈಗ ಗುರುಗುಟ್ಟಿಗೋಡಿದರೆ ಎಲ್ಲರಿಗೂ ಬರಲಿಲ್ಲ. ನೋಡಲು ಪರದೇಶಿಯಂತೆ ಕಾಣಿಸಿ ಜಾಸ್ತಿ ಮಾತನಾಡದೆ ನೀನು ಪಲ್ಲವರಾದ ಯುವರಾಜನ ಮಾತಕ್ಕೆ ನಿನಗೆ ಇಷ್ಟ ಬಂದಂತೆ ದುರಾಂಕಾರದಿಂದ ವರ್ತಿತ ಮಾಡಿದ್ದು ತಿಳಿದುಕೊಂಡಿರುವೆಯಾ? ಇದು ನಮ್ಮ ನಾಡು, ನಮ್ಮ ರಾಜ್ಯ. ಇಲ್ಲಿ ನಾವು ಹೇಗೆ ಬೇಕಾದರೂ ಇರುತ್ತೇವೆ, ಎಲ್ಲಿ ಬೇಕಾದರೂ ಇರುತ್ತೇವೆ. ಮಾತಾಡಲಿಕ್ಕೆ
ಸಲ್ಲಿದ್ದಾರೆ ಇವರನ್ನು ಅರಮನೆಗೆ ಎತ್ತಲಿ. ಇವರು ಮೊದಲೇ ಮಾನವನ ರಕ್ತದೊಂದಿಗೆ ಒಬ್ಬನೆಯಾದ ಜನರು ನಮ್ಮನ್ನು ಬಿಡುತ್ತಾರೆ. ಮಿತ್ರ, ಹೆದರಬೇಡ. ನಾವು ಮಹಾರಾಜರ ಬಳಿಗೆ ಹೋಗಿ ನ್ಯಾಯ ಕೇಳೋಣ. ಅವರಿಗೆ ಈ ಯುವರಾಜ ಮತ್ತು ಸೈನಿಕರ ದುರ್ವರ್ತನೆಯ ಬಗ್ಗೆ ಮನವರಿಕೆ ಮಾಡಿಕೊಡೋಣ. ಅವರೇನು ಆಕಾಶದಿಂದ ಇಟ್ಟು ಬಂದಿರುವರೆ ಬಡಿ ಮಿತ್ರ, ಅರಮನೆಗೆ ಹೋಗೋಣ. ಓಹೋ, ನಮ್ಮ ಮಹಾರಾಜನ ಬಳಿ ಮಾತನಾಡುತ್ತಿದ್ದೇವೆ. ವಿನಯ ಬಿಡುಗಡೆ ಪಡಿಸುತ್ತೇನೆ. ಅದರ ಅವಶ್ಯಕತೆ ನನಗಿಲ್ಲ. ನಾನೇ ಬರುತ್ತೇನೆ. ಏನೇ ಬಂದರೂ ನಾನು ಎದುರು ಸಿದ್ಧನಾಗಿಯೇ ನಿಂತಿದ್ದೇನೆ. ಧನ್ಯವಾದ ಕೊಟ್ಟು ಸದಾಪತ್ಕಾಲನೆ ಮಾಡಬೇಕಾದರೆ ವಿದ್ಯಾಶಕ್ತಿಗಳೊಂದಿಗೆ ಹೋರಾಡುವ ನಮಗೆ ತಿಳಿದಿಲ್ಲ. ಸೈನಿಕರೇ, ಇವನನ್ನು ಯಾರನ್ನು ಅಂಜಲಿರುತ್ತ ಇನ್ನು ಒಂದೆರಡು ಗಳಿಗೆಯಲ್ಲಿ ನಾನು ಗುರುಕುಲಕ್ಕೆ ಆಗಮಿಸುತ್ತೇನೆ. ನೀನು ಗುರುಗಳಿಗೆ ಮುಂದೆ ಭೂದಂಡಗಳನ್ನು ತೆಗೆದುಕೊಂಡು ಗುರುಕುಲಕ್ಕೆ ಸಾಕು. ನಂತರ ನಾನು ಬಂದವನು ಗುರುಗಳಿಗೆ ಎಲ್ಲ ವಿಷಯವನ್ನು ತಿಳಿಸಿ ಹೇಳುತ್ತೇನೆ. ಸೈನಿಕರೇ, ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ, ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ. ಹೀಗೆ ಯುವರಾಜ ಮಯೂರ ಪಲ್ಲವರಾಜನ ಆಸ್ಥಾನಕ್ಕೆ ಹೋದ. ಅಲ್ಲಿ ನ್ಯಾಯಕ್ಕಾಗಿ ಹೋಗದ. ಪಲ್ಲವರಾಜನ ಆಸ್ಥಾನಕ್ಕೆ ಹೋದ ಮಯೂರದ ಕಥೆ ಏನಾಯ್ತು ನೀವೇ ನೋಡಿ. ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ, ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ. ಮಹಾಪ್ರಭು, ದೂರದ ಪರಬ್ರಾಹ್ಮಣರಿಗೊಬ್ಬ ತಮ್ಮನ್ನು ಕಾಣಬೇಕಂತೆ. ಆತ ದೂರದ ವೈದ್ಯಂತಿನಿಂದ ಬಂದಿದ್ದಾನೆ. ಆದ ಕ್ರಮವು ಯುವರಾಜನಾದ ಯುವಕರಿಗೂ ಇಂಥ ಅಪಮಾನವನ್ನು ಮಾಡಿದ್ದಾನೆ. ಮಹಾಪ್ರಭು, ನಮ್ಮನ್ನೇ ಅವಮಾನ ಮಾಡುವ ಪುಷ್ಪಕ್ಕೆ ಅವನಿಗೆ ಬೇಕನ್ನೇ ಅಪ್ಪನ ಬ್ರಾಹ್ಮಣ ಬಂದವನು. ಯಾರಲ್ಲಿ ಪರಬ್ರಾಹ್ಮಣರನ್ನು ತಡೆದನೆ. ನಿನ್ನ ನಮಸ್ಕಾರಗಳಿರಲಿ. ಏನಯ್ಯ ಪರಬ್ರಾಹ್ಮಣವರು ನಮಗೆ ಅವಮಾನ ಮಾಡುವ ಪುಷ್ಪಕ್ಕೆ ನಿನಗೆ ನಾನು ಎದುರಿಂದ ಬಂದಿರುವೆ. ಕ್ಷಮಿಸಬೇಕು. ನಾನು ಕನ್ನಡ ನಾಡಿನಿಂದ ಬಂದಿದ್ದೇನೆ.
ಇಲ್ಲಿಯ ಕಂಚಿಯ ವಿದ್ಯಾಪೀಠದಲ್ಲಿ ವೇದಾಧ್ಯಯನ ನಡೆಸುತ್ತಿದ್ದೇನೆ. ನನ್ನ ಗುರುಗಳಾದ ಈಶಭಟ್ಟರ ಅಣತಿಯಂತೆ ನದಿಯಲ್ಲಿ ಸ್ನಾನ ಮುಗಿಸಿ ಮಣಿಬಟ್ಟೆಗಳನ್ನೆಲ್ಲ ಮಣ ಹಾಕುತ್ತಿರುವಾಗ ನಮ್ಮ ಯುವರಾಜರು ಮತ್ತು ಸೈನಿಕರು ನನ್ನ ಮೇಲೆ ದೌರ್ಜನ್ಯ ಮಾಡಿ ಬಾಯಿಗೆ ಬಂದಂತೆ ನಿಂದಿಸಿದರು. ನಮ್ಮ ಮಂತ್ರಿಗಳಿಗೆ ಯುವರಾಜರಿಗೆ ನಿಮ್ಮ ಪಠ್ಯಗಳು ಮಡಿಯೇ ಮೈಲಿಗೆ ಎಂದು ಭಾಗವಹಿಸಬೇಕಿದೆ. ಇಷ್ಟು ಇಲ್ಲಿಗೆ ಬಂದಿದ್ದೀರಾ? ಇಷ್ಟರಾಗಿದ್ದರೆ ಚಿಂತೆ ತಮ್ಮ ಯುವರಾಜರು ನನ್ನನ್ನು ಬಹಳವಾಗಿ ಅಪಮಾನ ಮಾಡಿದ್ದಾರೆ. ಏನೆಲ್ಲ ಅಪಮಾನ ಮಾಡಿದ್ದಾರೆ? ನಾನು ಬಡ ಬ್ರಾಹ್ಮಣನಂತೆ, ಭಿಕ್ಷಾನ್ನ ಬೇಡಿ ತಿನ್ನುವ ಭಿಕ್ಷುಕನ ಸಮಾನದವನಂತೆ, ನಾನು ಪರದೇಶಿಯಂತೆ ವಿನಾಕಾರಣ ನನ್ನ ಮೇಲೆ ವಾಗ್ದಾನ ಮಾಡಿದ್ದಾರೆ ಮಹಾಪ್ರಭು. ಅಷ್ಟೇ ಅಲ್ಲದೆ ತಮ್ಮ ಸೈನಿಕರ ದುರ್ವರ್ತನೆಯಿಂದಾಗಿ ನಮ್ಮಂತ ಶಿಷ್ಟಾಚಾರಿಗಳಿಗೆ ತುಂಬಾ ಅಪಮಾನವಾಗಿದೆ. ನೀವು ನ್ಯಾಯ ನೀಡುವ ದೇವರುಗಳು, ನ್ಯಾಯ ನೀಡಬೇಕು. ಬ್ರಾಹ್ಮಣ ಮದುವೆ ನಮಗೆ ರಾಜನಿಗೆ ಹೇಳಲು ಬಂದಿರುವೆಯಾ? ನೀನೇನು ಕೊಟ್ಟಿದ್ದೀನೋ ಅಥವಾ ಮಹಾಭಾರತ ನಮ್ಮ ರಾಜಪುತ್ರ ಬರುವುದನ್ನು ಕಂಡು ದೂರ ಸರಿಯಬೇಕಾದ ನೀನು ನಿನ್ನ ತಪ್ಪನ್ನು ಮರೆಮಾಚಿ ನಮ್ಮಂದ್ರೆ ಗುರುವೆಯಲ್ಲ ಏನು ಗುರುಕುಲದಲ್ಲಿ ಕಲಿತ ಪಾಠ ತಳ್ಳಿದವರ ಕಾರಣಕ್ಕೆ ನಿನ್ನನ್ನು ನೋಡಿದರೆ ಒಳ್ಳೆಯ ಕುಲವನ್ನೇ ಕಾಣುತ್ತೀಯ. ಯಾಕೆ ನಮ್ಮ ಮಹಾರಾಜರು ಕೆಳಗೆ ನಿನ್ನ ಜೀವಕ್ಕೆ ಗಂಟಾಟ ತಂದುಕೊಳ್ಳುವೆ. ಅವರಿಗೆ ಯಾಕೆ ಮಕ್ಕಳು ಬೆಳಿಗ್ಗೆ ಮಾತು ಬ್ರಾಹ್ಮಣನಾಗಿ ಹುಲ್ಲು ತರಬೇಡ ಇವನಿಗೆ ತಪ್ಪಿರಬೇಕಾದರೆ ಸಾವಿರಾರು ನೂರ ಸೈನಿಕರು ಬಂದ ನನಗಟ್ಟಿರಬೇಡ ಮತ್ತೆ ತಳ್ಳಿದವರ ಕಾರಣಕ್ಕೆ ನ್ಯಾಯ ನೀತಿ ಧರ್ಮ ನೆಲೆಸಬೇಕಾದ ಈ ವರ್ತಕಂಡದಲ್ಲಿ ನೀಡುವುದಾದರೂ ಯಾಕೆ? ಕಣ್ಣಿನ ಜನ್ಮಕ್ಕಿಷ್ಟು ಇಲ್ಲಿಯವರೆಗೆ ಸಕಲ ವೇದಾಧ್ಯಯನ ಮಾಡುತ್ತಿದ್ದ ನಾನು ನಿನ್ನಂತ ಒಬ್ಬ ದುಷ್ಟರಾಜನನ್ನ ಸಂಹಾರ ಮಾಡುತ್ತಿದ್ದೇನೆ. ಮಂತ್ರಿಗಳೇ ತಳ್ಳಿದವರ ಕಾರಣಕ್ಕೆ ಅಲ್ಲವೆಂದ ಇಲ್ಲಿಯವರೆಗೆ ಭೂಜಲಪೆ ಸಮಿತಿ ಸೌಟು ಹಿಡಿದು ದೈವ ಪೂಜೆ ಮಾಡುತ್ತಿದ್ದ ಈ ನನ್ನ ಕರಗಳಲ್ಲಿ ಪ್ರಕಾಶಮಾನವಾದ ಶಸ್ತ್ರಾಸ್ತ್ರವನ್ನು ಹಿಡಿದು ನಿನ್ನನ್ನು ಸೊಕ್ಕರಗಿಸುವುದು ಗೊತ್ತು. ಇಲ್ಲಿಯವರೆಗೆ ಕಷ್ಟಪಟ್ಟು ಸಕಲ ವೇದಾಧ್ಯಯನ ಮಾಡಿ ಗುರು ಹಿರಿಯರ ಆಶೀರ್ವಾದದಿಂದ ಬ್ರಹ್ಮ ಪಿಚ್ಚಿ ಹಾಕಿದ ನನಗೆ ನಿನ್ನಂತ ಒಬ್ಬ ದುಷ್ಟ ರಾಜರಿಂದ ಅವಮಾನವನ್ನು ತೆಗೆದುಕೊಳ್ಳುವುದಾದರೆ ಅಂತಹ ಬ್ರಹ್ಮ ಪಿಚ್ಚಿ ಅವಶ್ಯಕತೆ ನನಗಿಲ್ಲ. ಇದು ದೊಡ್ಡ ಶನಿವಾರವನ್ನು ಇದ್ದು ಈಗಲೇ ಪ್ರಮಾಣ ಮಾಡುತ್ತಿದ್ದೇನೆ. ನಿನ್ನಂತ ಒಬ್ಬ ದುಷ್ಟ ರಾಜನ ಸಂಹಾರ ಮಾಡಿ ನನ್ನ ಕೆಳದಿನ ತಂದೆ ನಾಡನ್ನು ಕಟ್ಟಿ ನಿನ್ನನ್ನು ನನ್ನ ಕಾಲಡಿಯ ಅಧೀನ ರಾಜನನ್ನಾಗಿ ಮಾಡಿಕೊಳ್ಳದಿದ್ದರೆ ನಾನು ಕನ್ನಡ ನಾಡಿನ ವೀರ ಕದಂಬ ವಂಶದ ಪುತ್ರ ಮಯೂರನೇ ಅಲ್ಲ. ಇಲ್ಲಿಯವರೆಗೆ ದೈವ ಪೂಜೆ ಮಾಡುತ್ತಿದ್ದ ಮಯೂರನಾದ ನಾನು ಇನ್ನು ಮುಂದೆ ನಿನ್ನ ರಕ್ತದ ಸಂಹಾರ ಮಾಡುವ ವೀರ ಮಯೂರ. ಎಚ್ಚರ ಪಲ್ಲವ, ಎಚ್ಚರ. ಆಕಾಶವೆದ್ದು ನಿನ್ನ ಪರ್ವತೈನ ಮೌನದಲ್ಲಿ ಕರ್ನಾಡನು ಕಟ್ಟುವ ಕಡಲಿನ ವೀರರಲ್ಲಿ ಧೈರ್ಯವನ್ನೇ ಛಲವು ಒಂದೇ, ಧೈರ್ಯವನ್ನೇ ಛಲವು ಒಂದೇ. ಇವತ್ತು ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ, ಕಥೆಯ ಹೇಳುವೆ ನಾನು, ಕಥೆಯ ಹೇಳುವೆ. ವೇದಾಧ್ಯಯನ ಮಾಡಲು ಬಂದ ಮಯೂರ ತನ್ನ ಸ್ವಾಭಿಮಾನಕ್ಕೆ ಆದ ಅವಮಾನವನ್ನು ನಾಡಿಗೆ ಆದ ಅವಮಾನವನ್ನು ಹಾಕಿ ನಾಡಿನ ಮೂಲೆ ಮೂಲೆಯಿಂದ ಕನ್ನಡಿಗರನ್ನೆಲ್ಲ ಸೇರಿಸಿ ದೊಡ್ಡ ಸೈನ್ಯವನ್ನು ಕಟ್ಟಿದ. ಪಲ್ಲವರಾಜನ ಆಸ್ಥಾನಕ್ಕೆ ಪಲ್ಲವರಾಜನನ್ನು ಶೋಧಿಸಿದ. ಸ್ವತಂತ್ರ ಕನ್ನಡ ನಾಡನ್ನು ಕಟ್ಟಿದ. ಪಲ್ಲವರಾಜ ಮಯೂರನ ಧೈರ್ಯ ಸಾಹಸಗಳನ್ನು ಮೆಚ್ಚಿಕೊಂಡು ತನ್ನ ಮಗಳು ಪ್ರೇಮಾವತಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿ ಸ್ನೇಹ ಸಂಬಂಧವನ್ನು ಬೆಳೆಸಿದ. ಹೀಗಿದೆ ನಮ್ಮ ಸ್ವತಂತ್ರ ಕನ್ನಡ ನಾಡನ್ನು ಕಟ್ಟಿದ ವೀರ ಮಯೂರನ ಸಾಹಸಗಾಥೆ.